ಎಸ್ ಸಚಿವ ಬೋಸರಾಜು ಇತ್ತೀಚೆಗೆ ಒಬ್ಬ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲಸ ಮಾಡಲಿಲ್ಲ ಅಂದ್ರೆ ಒದಿತೀನಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ದಿನೇಶ್ ಕಲ್ಲಳ್ಳಿ ಅವರು ಇವತ್ತು ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು ಕಾಮಗಾರಿಗೆ ಎಷ್ಟೋ ಹಣ ಬಿಡುಗಡೆ ಆಗಿದೆ, ಹಣ ಬಿಡುಗಡೆ ಆದರೂ ಯಾಕೆ ಕಾಮಗಾರಿಯನ್ನು ಶುರು ಮಾಡಿಲ್ಲ, ಶುರು ಮಾಡದೆ ಹೋದರೆ ಒದ್ದು ಬಿಡ್ತೇನೆ ಅಂತೇನೋ ಅವಾಚ್ಯವಾಗಿ ನಿಂದನೆ ಮಾಡಿದರು. ಸಾರ್ವಜನಿಕ ಸೇವೆಯಲ್ಲಿರುವ ಒಬ್ಬ ಅಧಿಕಾರಿಯನ್ನು ಹೀಗೆ ಬೋಸರಾಜ್ ಅವರು ಹೀಗಳೆದಿದ್ದಕ್ಕೆ ಅದರ ವಿರುದ್ಧವಾಗಿ ಇವತ್ತು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಗೌರವಾನ್ವಿತ ಸಚಿವರಾದಂಥ ಶ್ರೀ ಬೋಸರಾಜ್ ಅವರು ರಾಯಚೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ KRDLನ ಅಧಿಕಾರಿಯಾದಂಥ ಹನುಮಂತಪ್ಪ ಅವರನ್ನು ಕಂಬಕ್ಕೆ ಕಟ್ಟಿ ಒದಿತೀನಿ ಎನ್ನುವಂಥ ಈ ಹೇಳಿಕೆ ಸಂಪೂರ್ಣವಾಗಿ ಕಾನೂನುಬಾಹಿರ ಮತ್ತು ಸಂವಿಧಾನಬಾಹಿರ ಕೃತ್ಯ ಆಗಿರೋದ್ರಿಂದ ಸಚಿವರ ವಿರುದ್ಧ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಇವತ್ತೊಂದು ದೂರು ನೀಡೋದರ ಮೂಲಕ ಸಮಗ್ರವಾಗಿ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಗೌರವಾನ್ವಿತ ಸಚಿವರಾದಂಥ ಶ್ರೀ ಬೋಸರಾಜು ಅವರು ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳುವಂಥದ್ದು ಬಿಟ್ಟು ಸಂಪೂರ್ಣವಾಗಿ ಕಾನೂನುಬಾಹಿರ ಶಬ್ದಗಳನ್ನು ಉಪಯೋಗಿಸೋದ್ರ ಮೂಲಕ ಅಧಿಕಾರಿಗಳನ್ನು ಎದುರಿಸುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂಥದ್ದು ಸಂವಿಧಾನಕ್ಕೆ ಎಸಗಿದ ಅಪಚಾರ ಅಂತಲೇ ಒಂದು ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಗೌರವಾನ್ವಿತ ರಾಜ್ಯಪಾಲರು ಇಡೀ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಸೂಚಿಸಬೇಕಂತೇಳಿ ನಾನು ಇವತ್ತು ಗೌರವಾನ್ವಿತ ರಾಜ್ಯಪಾಲರಿಗೆ ದೂರು ನೀಡೋದ್ರ ಮೂಲಕ ಒಂದು ಒತ್ತಾಯ ಮಾಡಿದ್ದೇನೆ. ಗೌರವಾನ್ವಿತ ಸಚಿವರಾದಂಥ ಶ್ರೀ ಬೋಸರಾಜ್ ಅವರು ರಾಯಚೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ KRDLನ ಅಧಿಕಾರಿಯಾದಂಥ ಹನುಮಂತಪ್ಪ ಅವರನ್ನು ಕಂಬಕ್ಕೆ ಕಟ್ಟಿ ಒದಿತೀನಿ ಎನ್ನುವಂಥ ಈ ಹೇಳಿಕೆ ಸಂಪೂರ್ಣವಾಗಿ ಕಾನೂನುಬಾಹಿರ ಮತ್ತು ಸಂವಿಧಾನಬಾಹಿರ ಕೃತ್ಯ ಆಗಿರೋದ್ರಿಂದ ಸಚಿವ